ಅದೇ ರೀತಿಯಲ್ಲಿ ಮೂರನೇದು ಏನು ಕೊಟ್ಟಾನ? ಬಿಲ್ಲು. ಬಿಲ್ಲು ಕೂಡ ಜಯ ಜೀವಿತಕ್ಕೆ ಸಾದೃಶ್ಯ. ಯಾವುದಕ್ಕೆ? ಜಯ ಜೀವಿತಕ್ಕೆ ಸಾದೃಶ್ಯ. ಅದೇ ಪ್ರಕಟಣೆ ಗ್ರಂಥವು 6ನೇ ಅಧ್ಯಾಯ 2ನೇ ವಚನ. ಆಗ ಇಗೋ ಒಂದು ಬಿಳಿ ಕುದುರೆ ಕಾಣಿಸಿತು. ಬಿಳಿ ಕುದುರೆ ಕಾಣಿಸುತ್ತೆ. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನ ಕೈಯಲ್ಲಿ ಏನಾಯ್ತಂತ? ಬಿಲ್ಲೈತೆ. ಅವನ ಕೈಯಲ್ಲಿ ಏನೈತೆ? ಬಿಲ್ಲೈತೆ. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತ್ತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ಆಮೆನ್, ಹಲ್ಲೆಲೂಯಾ. ಏನಂತ? ಯಾ ಕುದುರೆ ಮೇಲೆ ಕುತ್ಕೊಂಡನ? ಬಿಳಿ ಕುದುರೆ ಮೇಲೆ ಕುತ್ಕೊಂಡನ. ಬಿಳಿ ಅಂದ್ರೆ ಪರಿಶುದ್ಧತೆಗೆ ಸಾದೃಶ್ಯ. ಬಿಳಿ ಕುದುರೆ ಮೇಲೆ ಕುತ್ಕೊಂಡು ಏನು ಹಿಡ್ಕೊಂಡನ? ಬಿಲ್ ಹಿಡ್ಕೊಂಡನ. ಅವಾಗ ಏನಾಗೈತೆ? ಜಯ ಒಂದೇನ ಹೆಂಗ್ ಹೊಂತಾನಂತ? ಜಯೋತ್ಸವಾಗಿ ಜಯ 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 ವಿಕ್ಟ್ರಿ 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 ವಿಕ್ಟ್ರಿ. ಎಲ್ಲಿಗೆ ಹೋದ್ರು ಕೂಡ ಜಯಿಸ್ಕಂತಾನೆ ಬರ್ತಾನ. ಏನಂತ ಇದ್ದಲ್ಲಿ? ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರೇ ಹೊರಟನು. ಆಮೇನ್. ಬಿಳಿ ಕುದುರೆ ಮೇಲೆ ಕೂತ್ಕೊಂಡನ, ಬಿಲ್ಲು ಹಿಡ್ಕೊಂಡನ, ಜಯಿಸ್ಕೊಂಡು ಹೋಗ್ತಾನ. ಬಿಳಿ ಅಂದ್ರೆ ಏನು? ಪರಿಶುದ್ಧತೆ. ಪರಿಶುದ್ಧತೆ ನಾವು ಹಿಡ್ಕೊಂಡು ನಾವು ಪ್ರಯಾಣ ಮಾಡ್ತಿರುವಾಗ ಪ್ರತಿದು ನಮಗೆ ಜಯ. ಆಮೇನ್, ಹಲ್ಲೆಲೂಯಾ. ಏನು? ಪರಿಶುದ್ಧತೆ ಅನ್ನೋದು ನಮ್ಮಲ್ಲಿ ಇರಬೇಕು. ಪರಿಶುದ್ಧತೆ ನಮ್ಮಲ್ಲಿ ಐತಪ್ಪ. ಪರಿಶುದ್ಧವಾಗಿ ನಾವು ಜೀವಿಸ್ತಾ ಇದ್ದೀವಿ, ಪರಿಶುದ್ಧವಾಗಿ ನಾವು ಆಲೋಚನೆ ಮಾಡ್ತಿದ್ದೀವಿ, ಪವಿತ್ರವಾಗಿ ನಾವು ಜೀವಿಸ್ತಾ ಇದ್ದೀವಿ. ಪರಿಶುದ್ಧನ ನಾವು ಹಿಡ್ಕೊಂಡಿವಿ ಅಂದರೆ ಜಯ ನಮ್ಮ ಮುಂದೆ ದೇವರು ವಿಜಯೋತ್ಸವವಾಗಿ ನಮ್ಮನ್ನು ಊರಾಗಿಸ್ತಿರ್ತಾನೆ. ಆಮೇನ್. ನಾವು ಹೋಗೋ ಪ್ರತಿ ಮಾರ್ಗ ಕೂಡ ವಿಜಯೋತ್ಸವವಾಗಿ ದೇವರು ತೆರೀತಿರ್ತಾನೆ. ಅದಕ್ಕಾಗಿ ಹೇಳು ಪರಿಶುದ್ಧತೆ. ಕೆಲವೊಬ್ರು ನೋಡ್ರಿ, ನಾವು ಅಪವಿತ್ರವಾಗಿದ್ದು ನಾವು ಅಪವಿತ್ರವಾಗಿ ಜೀವಿಸ್ಕಂತ ನಮಗೆ ಜಯ ಬೇಕಂದ್ರೆ ಹೆಂಗೆ ಜಯ ಬರ್ತದೆ? ಕೊಡ್ತಾನ ದೇವರು? ಕೊಡೋದಿಲ್ಲ. ಪರಿಶುದ್ಧವಾಗಿ ಜೀವಿಸು. ನಾನು ಪರಿಶುದ್ಧನಾಗಿದ್ದೀನಿ, ನೀನು ಪರಿಶುದ್ಧನಾಗಿ ಜೀವಿಸು ಅಂತೇಳಿ ದೇವ್ರು ಹೇಳೋಣ. ನೀನು ಪರಿಶುದ್ಧನಾಗಿ ಜೀವಿಸಿದಾಗ ನಾನು ನಿನ್ನ ಪಕ್ಷ ನಿಂತು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನೆ. ನಮಗೆ ಜಯ ಹೊಂದಬೇಕು. ನಮ್ಮ ಲೈಫ್ನಾಗ ನಾವು ಜಯ ನೋಡಬೇಕು. ನಮ್ಮ ಆತ್ಮೀಯತೆಯಲ್ಲಿ ನಾವು ಜಯ ನೋಡಬೇಕು. ನಮ್ಮ ವ್ಯಕ್ತಿಗತ ಜೀವಿತನ ನಾವು ಜಯ ನೋಡಬೇಕು. ನಮ್ಮ ಭವಿಷ್ಯತ್ತಿನಲ್ಲಿ ನಾವು ಜಯ ನೋಡಬೇಕು. ಮಾಡ್ತಿರೋ ಕೆಲಸನಲ್ಲಿ ನಾವು ಜಯ ನೋಡಬೇಕು. ಮಾಡ್ತಿರೋ ಸೇವೆನಲ್ಲಿ ನಾವು ಜಯ ನೋಡಬೇಕು. ಮಾಡ್ತಿರೋ ಪ್ರತಿದಿನಲ್ಲಿ ನಾವು ಜಯ ನೋಡ್ಬೇಕಂದ್ರೆ ನಮ್ಮಲ್ಲಿ ಏನಿರಬೇಕು? ಪರಿಶುದ್ಧತೆ ಇರಬೇಕು. ಪರಿಶುದ್ಧತೆ ನಮ್ಮಲ್ಲಿ ಐತಂದ್ರೆ ದೇವರೇ ನಮ್ಮನ್ನ ಜಯಿಸ್ಕಾಂತ ನಡ್ಸ್ಕೊಂಡು ಹೋಗ್ತಾನೆ. ಆಮೇನ್, ಹಲ್ಲೆಲೂಯಾ. ಆತಂಕಗಳು ಬರ್ಬೋದು, ಯುದ್ಧಗಳು ಬರ್ಬೋದು, ಅರ್ಥ ಆಯ್ತಾ? ಬಟ್ ಯುದ್ಧದಲ್ಲಿ ನಮ್ಮನ್ನು ಜಯಿಸ್ತಾನೆ ದೇವರು. ಆಮೇನ್, ಹಲ್ಲೆಲೂಯಾ. ಯುದ್ಧ ಬರೋದಿಲ್ಲ ಅಂತೇನಿಲ್ಲ. ಯುದ್ಧ ಬರ್ತಾವ, ಗಲಿಬಿಲ್ ಆತವ, ಆತಂಕಗಳು ಬರ್ತಾವ, ಬಟ್ ಜಯ ಮಾತ್ರ ನಮಗೆ. ಆಮೇನ್. ಅದಕ್ಕೆ ನಾವು ಪರಿಶುದ್ಧತೆ ಹಿಡ್ಕೊಂಡು ನಾವು ಮುಂದೆ ಹೋಗ್ಬೇಕು. ಪರಿಶುದ್ಧತೆ ಹಿಡ್ಕೊಂಡು ನಾವು ಹೋಗ್ತಾ ಇದ್ದಾಗ ಜಯ ನಮಗೆ ಬರ್ತದೆ. ಅದೇ ರೀತಿ ನಾಲ್ಕನೇದೇನು? ನಡುಗಟ್ಟು. ಈ ನಡುಗಟ್ಟು ಎದಕ್ಕೆ ನಡುಗಡ್ತಾರ ಹೇಳು? ಎದಕ್ಕೆ ಕಟ್ತಾರಂದ್ರೆ ಒಂದು ಏನೇನು ಕೆಲಸ ಮಾಡಬೇಕು ಅಂತ ಹೋಗ್ತಿರುವಾಗ, ಒಂದು ಪರಿಚಯ ಮಾಡ್ಬೇಕಂತ ಹೋಗ್ತಿರುವಾಗ ನಡುಗಡ್ತಾರ. ಅರ್ಥ ಆಯ್ತಾ? ಇವಾಗ ಯೇಸು ಸ್ವಾಮಿ ಶಿಷ್ಯರು ಕಾಲು ತೊಳಿಬೇಕಂತೇಳಿ ಮಾಡ್ತಿರುವಾಗ ಏನು ಮಾಡ್ತಾರೆ ಗೊತ್ತಾ? ಆ ಟವಲ್ನ ತೆಗೆದು ಕಟ್ಕೊಂಡು ಕಾಲು ತೊಳಿತಾನೆ. ಒಂದು ಏನೇ ಕೆಲಸ ಮಾಡ್ಬೇಕಂದ್ರೆ ಏನು ಮಾಡ್ತಾರೆ ಹೇಳು? ಇವಾಗ ಇದೇನೋ ಕುಣಿ ತೋಡಪ್ಪ ಅಂದ್ರೆ ಏನು ಮಾಡ್ತಾರೆ ಗೊತ್ತಾ? ಅವರು ತಗೊಂಡು ಫಸ್ಟ್ ಅದನ್ನ ಕಟ್ಕೊಂಡು ತೋಡ್ತಾರೆ. ಅದಕ್ಕೆ ಒಂದು ಕೆಲಸ, ಒಂದು ಸೇವೆ ಒಂದು ಕೆಲಸ ಮಾಡೋದಕ್ಕೆ ನಡುಗಡ್ತಾರೆ. ಅದು ನಡುಗಟ್ಟು ಯಾರಿಗೆ ಕೊಡ್ತಾನ? ದಾವೀದಕ್ಕೆ ಕೊಡ್ತಾನ, ಯೋನಾತಾನ. ಇದಕ್ಕಾಗಿ ನೀನು ರಾಜನಾಗ್ತದೆಯಪ್ಪ, ನೀನು ಸೇವೆ ಮಾಡಬೇಕು. ಯಾರು ಸೇವೆ ಮಾಡಬೇಕು? ಮನುಷ್ಯರು ಸೇವೆ ಮಾಡ್ಬೇಕು, ಪ್ರಜೆಗಳು ಸೇವೆ ಮಾಡ್ಬೇಕು ನೀನು. ಅದಕ್ಕಾಗಿ ನೀ ನಡುಗಟ್ಕ ಅಂತೇಳಿ ದೇವರು ಕೂಡ ನಮಗೆ ಎದಕ್ಕೆ ಕೊಡ್ತಾನಂದ್ರೆ ನಾವು ಕೂಡ ಆತನ ಸೇವೆ ಮಾಡಬೇಕು, ಆತನ ರಾಜ್ಯನ ಕಟ್ಟಬೇಕು, ತನ್ನ ಚಿತ್ತ ನೆರವೇರಿಸ್ಬೇಕು. ಆ ನಡುಗಟ್ಟು ನಮಗೆ ಕೂಡ ಕೊಡ್ತಾನ. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಪರಿಚರ್ಯದಲ್ಲಿ ನಾವು ಯಾವಾಗಲೂ ಮಾಡಕ್ಕೆ ಸಿದ್ಧರಾಗಿರ್ಬೇಕು. ನಡುಗಟ್ಕೋಬೇಕು. ನಾನು ಕಟ್ಕೊಳೋದಿಲ್ಲ ಅಂದರೆ ಅಲ್ಲ. ಆ ಕಟ್ಕೊಳೋದಿಲ್ಲ ಅಂದರೆ ನೀನು ಪರಿಚರ್ಯಗೆ ನೀನು ಯೋಗ್ಯನ ಆಗೋದಿಲ್ಲ, ಅರ್ಹತೆ ನೀನು ಸಂಪಾದಿಸೋದಿಲ್ಲ. ನಡುಗಟ್ಟು ಅಂದ್ರೆ ಯಾವಾಗ ಸಿದ್ಧರಾಗಿರ್ಬೇಕು. ಕಟ್ಕೊಂಡು ಮಾಡೋ ಕೆಲಸ, ಪರಿಚಯ ಮಾಡೋಕ್ಕೆ ಯಾವಾಗ ಸಿದ್ಧರಾಗಿರ್ಬೇಕು. ಏನು ಕೆಲಸ ಕೊಟ್ಟರು ಕೂಡ ಮಾಡೋಷ್ಟು ಸಿದ್ಧರಾಗಿರ್ಬೇಕು. ಸಿದ್ಧ ಮನಸ್ಸನ್ನು ನಡುಗಟ್ಟು ನಾವು ಕಟ್ಟಬೇಕು. ಆಮೇನ್. ಏನೇ ಕೆಲಸ ಕೊಡಲಿ
ದೇವ್ರ ಸಲ ನಾನು ಮಾಡ್ತೀನಿ, ದೇವ್ರ ಸಲ ನಾನು ಮಾಡ್ತೀನಿ. ಪರಿಚಯ ನೋಡು, ಈ ಚಾಪಗಳು ಎತ್ತೋದಾಗಲಿ, ಮೈಕ್ ಸಿಸ್ಟಮ್ ಇಡೋದಾಗಲಿ, ಏನೇ ಕೆಲಸ ಇರಲಿ, ಪರಿಚಯ ಟಕ 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 ಮಾಡಂಗೆ ಇರಬೇಕು. ಆಮೇನ್, ಹಲ್ಲೆಲೂಯಾ. ಅರ್ಥ ಆಯ್ತಾ? ಇನ್ನೊಂದೇನು ಗೊತ್ತಾ, ಪರಿಚಯ ಮಾಡಬೇಕು ಅಂದರೆ, ನೀವು ಸೇವೆ ಮಾಡಬೇಕು ಅಂದರೆ ಫಸ್ಟ್ ಒಬ್ಬರ ಹತ್ರ ಕಲಿಬೇಕು. ಒಬ್ಬರ ಹತ್ರ ಕಲಿತರೇ ಪರಿಚಯ ಕಲಿತೀರಿ. ನೀವು ಕಲ್ತಿಲ್ದಂಗೆ ಪರಿಚಯ ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಫಸ್ಟ್ ಕಲಿಬೇಕು, ಕಲಿತು ಸೇವೆ ಮಾಡಬೇಕು, ಕಲಿತು ಪರಿಚಯ ಮಾಡಬೇಕು, ಸೇವಕನ ತಲೆ ಇರ್ಬೇಕು. ಮೋಶೆ ತಲೆ ಯೆಹೋಶುವ ಹೆಂಗ ಇರ್ತಾನೋ ಪರಿಚಯ ಮಾಡ್ಕಂತ, ಅವಾಗ ಏನಾಗ್ತದೆ ಹೇಳು, ಬಾಧ್ಯತೆಲ್ಲ ಯಾರಿಗೆ ಒಪ್ಪಿಸ್ತಾನ ದೇವರು? ಯೆಹೋಶುವಗೆ ಒಪ್ಪಿಸ್ತಾನ. ಮೋಶೆ ಆದ್ಮೇಲೆ ಯಾರಿಗೆ ಒಪ್ಪಿಸ್ತಾನ? ಯೆಹೋಶುವಗೆ ಒಪ್ಪಿಸ್ತಾನ. ಯೆಹೋಶುವ ಎದಕ್ಕೆ ಒಪ್ಪಿಸ್ತಾನ? ಅಲ್ಲಿವರೆಗೆ ಯೆಹೋಶುವ ಏನು ಮಾಡ್ತಿರ್ತಾನ? ಮೋಶೆ ಐತಲ್ಲಿ ಸೇವೆ ಮಾಡ್ತಿರ್ತಾನ, ಪರಿಚಯ ಕಲಿತಿರ್ತಾನ. ಅವಾಗ ದೇವ್ರು ಏನು ಮಾಡ್ತಾನೆ ಗೊತ್ತಾ? ಬಾಧ್ಯತೆನ ಯೆಹೋಶುವಾಗ ಒಪ್ಪಿಸ್ತಾನ. ಹಂಗ ಸೇವಕಂತಲ್ಲಿ ಪರಿಚಯ ಮಾಡೋಕೆ ನೀವು ಯಾವಾಗ ಸಿದ್ಧರಾಗಿರ್ಬೇಕು. ಇದ್ದಾಗ ನಿಮಗೆ ಕೂಡ ಬಾಧ್ಯತೆನ ದೇವರು ಅಪ್ಪಗಿಸ್ತಾನೆ. ಪೌಲದಲ್ಲಿ ಕೂಡ ತಿಮೋತಿ ಹೆಂಗ ಸೇವೆ ಮಾಡ್ತಾನೆ, ಶೀಲಾ ಹೆಂಗ ಸೇವೆ ಮಾಡ್ತಾನೆ, ಮಾರ್ಕ್ ಕೂಡ ಸೇವೆ ಮಾಡ್ತಾನೆ. ಇವರೆಲ್ಲರೂ ಹೆಂಗ ಪೌಲದಲ್ಲಿ ಸೇವೆ ಮಾಡಿ ಏನಾಗ್ತಾರೆ, ಅವರು ಕೂಡ ಬಾಧ್ಯತೆಗಳು ದೇವರು ಅವ್ರಿಗೆ ಕೂಡ ಅಪ್ಪಗಿಸ್ತಾನೆ. ಹಂಗೆ ನಾವು ಕೂಡ ಪರಿಚಯ ಮಾಡೋಕ್ಕೆ ಯಾವಾಗ ಸಿದ್ಧ ಮನುಷ್ಯರಾಗಿರ್ಬೇಕು. ದೇವ್ರ ಕೆಲಸಕ್ಕೆ ಯಾವಾಗಲೂ ರೆಡಿ ಆಗಿರ್ಬೇಕು. ದೇವ ನೀನು ಏನು ಕೆಲಸ ಕೊಟ್ಟರು ನಾನು ಮಾಡೋಕ್ಕೆ ನಾನು ಸಿದ್ಧನಾಗಿನ ದೇವ ಅಂತೇಳಿ ನಾವು ರೆಡಿಯಾಗಿ ನಾವು ಇದ್ದಾಗ ಸಿದ್ಧರಾಗಿದ್ದವರಿಗೆ ಕೆಲಸ ಬರ್ತದೆ. ಸಿದ್ಧರಾಗಿದ್ರೇ ದೇವ್ರ ಕೆಲಸ ಅಪ್ಪಗಿಸ್ತಾನೆ. ಇವಾಗ ಯಾರಿಗೊಬ್ಬ ಕೆಲಸ ಕೊಡ್ಬೇಕಂದ್ರೆ ಇವ್ನು ಕೊಟ್ಟರೆ ಕೆಲಸ ಕೊಟ್ಟರೆ ಟಕ್ಕನಾಗಿ ಮಾಡ್ಕೊಂಬರ್ತಾನಪ್ಪ ಅಂದ್ರೇ ಕೆಲಸ ಕೊಡ್ತೀವಿ. ಇವಾಗ ಯಾರನ್ನು ಕೊಟ್ಟಾಗ ಅವ್ನ ಅಸಲು ಇವಾಗ ಅವ್ನ ಕೆಲಸನೇ ಮಾಡೋದಿಲ್ಲ ಬಿಡಪ್ಪ, ಅವ್ನಿಗೆ ಎದಕ್ಕೆ ಕೊಡೋದ ಅನ್ಕೊಂತೀವಿ. ಹೌದಾ? ಮತ್ತು ದೇವ್ರು ಕೂಡ ಹಂಗೆ ಅಲ್ಲ. ಸಿದ್ಧರಾಗಿದ್ದವರಿಗೆ ಕೆಲಸ ಒಪ್ಪಿಸ್ತಾನ, ಬಾಧ್ಯತೆ ಒಪ್ಪಿಸ್ತಾನ. ಸೋಮಾರಿ ಆಗಿರೋರಿಗೆ ಹೆಂಗೆ ಒಪ್ಪಿಸ್ತಾನ? ಒಪ್ಸೋದಿಲ್ಲ. ಯಾವಾಗ ಸಿದ್ಧರಾಗಿರ್ಬೇಕು, ರೆಡಿ ಆಗಿರ್ಬೇಕು. ಏನನ್ನ ಕೊಡ್ಲಿ ಕೆಲಸ ರೆಡಿ ಇರ್ಬೇಕು. ಪರಿಚಯ ಮಾಡ್ಬೇಕು. ಮಾಡ್ತೀನಿ ಏನಾಗಿ ಮಾಡ್ತೀನಿ ದೇವ್ರ ಸಲುವಾಗಿ. ಅವಾಗೇ ಬಾಧ್ಯತೆಗಳು ಅಪ್ಪಗಿಸ್ತಾನ. ಹಬ್ಬ ನನ್ನ ಮಗಳಿಗೆ ಕೊಟ್ಟರೆ, ನನ್ನ ಮಗ ಕೊಟ್ಟರೆ ಮಾಡ್ತಾನಪ್ಪ. ಆ ರೀತಿ ಯಾವಾಗಲೂ ಸಿದ್ಧರಾಗಿದ್ದಾಗ ಪರಿಚಯ ಬಾಧ್ಯತೆ ದೇವ್ರು ನನಗೆ ಅಪ್ಪಗಿಸ್ತಾನೆ. ತಪ್ಪಿಸ್ಕೊಂಡು ತಿರುಗಿ ನನಗೂ ಏನು ಮಾಡ್ತಾನೆ ಹೇಳು, ಆ ಕೆಲಸನ ಯಾರು ಬಾಧ್ಯತೆಗಳಿಗೆ ಮಾಡ್ತಾರೋ ಅವರಿಗೆ ಅದು ಟ್ರಾನ್ಸ್ಫರ್ ಆಗ್ತದೆ, ಅವರಿಗೆ ಅದು ಕೊಡ್ತಾನೆ. ಹಂಗಿರಬಾರ್ದು. ನಮ್ಮ ಕೈಯಾರ ನಾವೇ ಕೃಪೆನ ಕಳ್ಕೊಬಾರ್ದು. ಸಿದ್ಧರಾಗಿದ್ದೀವಿ ಅಂದರೆ ದೇವ್ರ ಆಶೀರ್ವಾದ ನಂಬ್ಕೊಂಡು. ದೇವ್ರಿಗಿನ್ನ ಉನ್ನತವಾದದ್ದು ಕೆಲಸ ಇನ್ನೊಂದು ಏನೈತೆ? ದೇವ್ರ ಪರಿಚಯ ಮಾಡೋಕ್ಕಿನ್ನ ಭಾಗ್ಯ ಇನ್ನೊಂದು ಏನೈತೆ? ದೇವ್ರ ಪಾದ ಸೇವೆ ಮಾಡೋಕ್ಕಿನ್ನ ಇನ್ನ ಭಾಗ್ಯ ಏನೈತೆ ನಮಗೆ? ಆಮೇಲೆ ಯಾವಾಗಲೂ ನಾವು ಸಿದ್ಧರಾಗಿ ಇರಬೇಕು. ಹೇಳ್ತಾರೆ ಎಲಿಷ ಹೆಂಗದ ನೋಡು, ಸೇವೆ ಆದ್ಮೇಲೆ ಕೂಡ ಎಲಿಷ ಏಲೇ ಓದ್ತಿದ್ರು ಕೂಡ ನಿನ್ನ ಮೇಲೆ ಅಭಿಷೇಕ 2ರಷ್ಟು ಅಭಿಷೇಕ ನನಗೆ ಕೊಡ್ರು, ನಾನು ಇನ್ನೂ ಬಲವಾದ ಸೇವೆ ಮಾಡ್ಬೇಕು. ಆಮೇಲೆ ಏಲಿಯ ಏನು ಸೇವೆ ಮಾಡಿರ್ತಾನೆ ಅದ್ರ 2ರಷ್ಟು ಸೇವೆ ಮಾಡ್ತಾನೆ ಎಲಿಷ. ಹಂಗೆ ಸೇವಕಂತಲ್ಲಿ ನಾವು ಇದ್ದು ಆ ಸೇವೆನ ಕಲಿತು ಸೇವಕನ ಏನು ಬಾಧ್ಯತೆ ಒಪ್ಪಿಸ್ತಿರ್ತಾನೋ ಆ ಬಾಧ್ಯತೆಗೆ ಹೋಗ್ಬಿಡ್ಬೇಕು. ಅದಕ್ಕಂದರೆ ಒಂದು ಆ ಸೇವಕನ ಒಂದು ಬಾಧ್ಯತೆ ಒಪ್ಪಿಸ್ತಾನಂದರೆ ಅದು ಅವನ ಆಲೋಚನೆ ಇರೋದಿಲ್ಲ, ದೇವರ ಆಲೋಚನೆ ಇರ್ತದೆ. ಯಾರಿಗೆ ಏನೇನು ಮಾಡಬೇಕು, ಏನೇನು ಬಾಧ್ಯತೆಗಳು ಒಪ್ಪಿಸ್ಬೇಕು, ಹೆಂಗಂಗೆ ಈ ಸೇವೆ ನಡ್ಸ್ಕೊತ ಹೋಗ್ಬೇಕು, ಹೆಂಗಂಗೆ ಈ ಸೇವೆನ ನಾವು ಮುಂದೆ ತಗೊಂಡೋಗ್ಬೇಕು, ಡೆವಲಪ್ ಮಾಡ್ಕೋಬೇಕು, ಹೆಂಗೆ ಆತ್ಮಗಳು ನಾವು ಸಂಪಾದಿಸ್ಕೋಬೇಕು, ಹೆಂಗೆ ನಾವು ದೇವ್ರ ಸಲುವಾಗಿ ಆತ್ಮ ಸಮಕೂರಿಸ್ಬೇಕು ಅನ್ನೋ ಆಲೋಚನೆ ಇಟ್ಕೊಂಡು ದೈವ ಸೇವಕನ ಮುಂದೆ ಹೋಗ್ತಿರುವಾಗ ಬಾಧ್ಯತೆಗಳು ಒಬ್ಬೊಬ್ರಿಗೆ ಒಪ್ಪಿಸೋಕೆ ದೇವರು ಪ್ರೇರೇಪಿಸ್ತಾನೆ ಸೇವಕನಿಗೆ. ಆ ಸೇವಕನ ಆ ಬಾಧ್ಯತೆಗಳು ಒಪ್ಪಿಸಿದಾಗ ನೀವು ಯಾವಾಗಲೂ ನಡುಗಟ್ಟಿ ಸಿದ್ಧರಾಗಿರ್ಬೇಕು. ಅದನ್ನು ತಗೋಣಕ ಒಪ್ಸಿರೋ ಕೆಲಸ ಕರೆಕ್ಟಾಗಿ ಮಾಡಬೇಕು. ಒಪ್ಸಿರೋ ಕೆಲಸ ನಾವು ಬಂದು 20 ಸಾರಿ ಬಂದು ಮಾಡೋಣ ಇಲ್ಲ ಅಂತ ನೋಡ್ಕೊಂಡು ಕುತ್ಕೊಂಡು ಅನ್ಕೋ, ಅದನ್ನು ನಡುಗಟ್ಟಿ ಸಿದ್ಧರಾಗಿದ್ದಂಗೆ ಅಲ್ಲ ಅರ್ಥ. ಹೌದಾ ಇಲ್ಲ? ಸಿದ್ಧರಾಗ್ಬೇಕು. ಆಮೇನ್, ಹಲ್ಲೆಲೂಯಾ. 4 ಏನೇನು ಹೇಳು? ನಿಲ್ಲುವಂಗೆ ಯಾವುದಕ್ಕೆ? ರಕ್ಷಣೆಗೆ. ಇನ್ನೊಂದು ವಾಕ್ಯ ಏನು ಮಾಡ್ತದೆ? ಹೆಂಗ ಸಾತಾನು ನಮ್ಮನ್ನ ಹೆಂಗ ಯುದ್ಧ ಮಾಡ್ತಾನೆ ನಮ್ಮಲ್ಲಿ. ಅವನೇ ಬಂದು ನಮ್ಮ ಡೈರೆಕ್ಟಾಗಿ ಬಾ ನೀನು ಬಾ ನಾನು ಬಾ ಅಂತೇಳಿ ಯುದ್ಧ ಬಡ್ಕೊಂಡಂಗೆ ಏನು ಮಾಡೋದಿಲ್ಲಲ್ಲ. ಹೆಂಗೆ ಯುದ್ಧ ಮಾಡ್ತಾನೆ ಅವನು? ಆಲೋಚನೆ ಒಳಗೆ ಬಂದು ನಮ್ಮಲ್ಲಿ ಯುದ್ಧ ಮಾಡ್ತಾನೆ.
ಆಲೋಚನೆಗಳನ್ನ ನಾವು ವಿವೇಚಿಸಿ ಗೆಲ್ಲಬೇಕಂದ್ರೆ ನಮ್ಮ ವಾಕ್ಯನ ಖಡ್ಗ ನಮ್ಮಲ್ಲಿರಬೇಕು. ಮೂರನೇದು ಬಿಲ್ಲು. ಆ ಬಿಲ್ಲು ಯಾವ್ದ್ರ ಮೇಲೆ ಬರ್ತಾನಂತ? ಬಿಳಿ ಕುದುರೆ ಮೇಲೆ ಬರ್ತಾನೆ. ಬಿಳಿ ಅಂದರೆ ಪರಿಶುದ್ಧತೆ. ಪರಿಶುದ್ಧತೆ ಎಲ್ಲಿರ್ತದೆ ಅಲ್ಲಿ ಜಯ. ಅಂದರೆ ನಮ್ಮ ಪರಿಶುದ್ಧತೆ ಯಾವಾಗ ನಾವು ಕಾಪಾಡ್ಕೊಂತಿರ್ಬೇಕು. ನಮ್ಮ ಪರಿಶುದ್ಧತೆ ಯಾವಾಗ ನಾವು ಪರೀಕ್ಷೆ ಮಾಡ್ಕೊಂತಿರ್ಬೇಕು. ಯಾವಾಗಲೂ ನಾವು ಶುದ್ಧೀಕರಣ ಮಾಡ್ಕೊಂತಿರ್ಬೇಕು. ನಾವೆಷ್ಟು ಪರಿಶುದ್ಧರಾಗಿರ್ತೀವೋ ಅಷ್ಟು ನಮ್ಮ ಮಾರ್ಗಗಳು ಸರಳ ಆಗ್ತಾವೆ. ದೇವ್ರು ನಮ್ಮ ಪಕ್ಷ ಯುದ್ಧ ಮಾಡ್ತಾನೆ. ಆಮೇಲೆ ನಾಲ್ಕನೇದು ನಡುಗಟ್ಟು. ಆ ನಡುಗಟ್ಟು ಪರಿಚಯ ಯಾವಾಗಲೂ ನಾವು ಸಿದ್ಧರಾಗಿರ್ಬೇಕು, ಯಾವಾಗಲೂ ರೆಡಿ ಇರ್ಬೇಕು. ಈ 4 ನಾವು ಇದ್ದಾಗ ದೇವರ ಚಿತ್ತ ನಾವು ನೆರವೇರಿಸ್ತೀವಿ. ಆಮೇಲೆ ಹಲ್ಲೆಲೂಯಾ.